ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದು ನಾವು ಬೆಳಗಾವಿಯಲ್ಲಿದ್ದೀವಿ, ಅದು ಕೂಡ ಜಿಲ್ಲಾ ಪಂಚಾಯತಿ ಆಫೀಸ್ ಮುಂದ್ಗಡೆ. ಅದೇನಪ್ಪ ಜಿಲ್ಲಾ ಪಂಚಾಯತಿಗೆ ಬಂದಿರೋದು ನಾವು ಇವತ್ತು. ಮೊನ್ನೆ ನಾವು ಶೋ ಮಾಡಿದ್ವಿ, ಅದು ಕೂಡ ಪಾಮಲ್ದಿನ್ನಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಮೇಡಮ್ ಇದ್ದವರು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡದೆ ಕೇವಲ ಪುಕ್ಕಟೆ ಕೂತ್ಕೊಂಡ್ಬಿಟ್ಟು ತಮ್ಮದೇ ಆದಂಥ ಪೇಮೆಂಟನ್ನು ತಿನ್ನುತ್ತಾ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೆಲಸ ಕಾರ್ಯಗಳು ಏನೂ ಇಲ್ಲ. ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಯಾವ ಟೈಪ್ ಹಜಾರ್ಡಸ್ ಅಂದರೆ ಏನಂತೀರ ನೀವು, ಒಂದು ರೀತಿ ಮನುಷ್ಯರು ಯೂಸ್ ಮಾಡ್ತಿರ್ತಕ್ಕಂತಹ ನೀರನ್ನು ಆ ಜನರಿಗೆ ಕುಡಿಸ್ತಾ ಇದ್ದಾರೆ PDO ಮೇಡಮ್ ಅವರು. ಅದೇ ರೀತಿ ರೋಡುಗಳ ಅಭಿವೃದ್ಧಿ ಇಲ್ಲ, ಗಟಾರ್ಗಳು ಕ್ಲೀನ್ ಇಲ್ಲ, ಅಂದರೆ ಚರಂಡಿಗಳು ಕ್ಲೀನ್ ಇಲ್ಲ. ಆಮೇಲೆ ಪ್ಯಾನಲ್ಗಳು ಹಾಕಮ್ಮ ಅಂತಂತಂದರೆ ಬಲ್ಬ್ಗಳನ್ನು ಹಾಕಿದ್ದಾರೆ. 100-120 ರೂಪಾಯಿದು ಬಲ್ಬ್ಗಳನ್ನು ಹಾಕಿದ್ದಾರೆ. ಅದು ಕೂಡ ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ 30-40 ರೂಪಾಯಿಗೆ ಸಿಗುತ್ತವೆ. ಆ ಥರದ ಬಿಲ್ ಏನಾಯಿತು. ಆಮೇಲೆ ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ರು, ಮನೆಗೆ ನೀರಿಲ್ಲ. ಓಕೆನಾ. ಇದೆಲ್ಲ ಕಂಪ್ಲೇಂಟ್ಗಳನ್ನು ತೊಗೊಂಡು ನಾವು ಇವತ್ತು ಜಿಲ್ಲಾ ಪಂಚಾಯಿತಿಯ CEO ಸಾಹೇಬರು ರಾಹುಲ್ ಶಿಂದೆ ಅವ್ರ ಬಳಿಗೆ ಬಂದಾಗ ಅವ್ರ ಜೊತೆಗೆ ಮಾತನಾಡಿದ್ವಿ ನಾವು. ಆ ಮಾತನಾಡಿದ್ದಲ್ಲಿ ಒಂದೆರಡು ವಿಷಯಗಳು ಮುಂದೆ ಬಂದವು. ಅದೇನಪ್ಪ ಅಂತಂದರೆ ಗ್ರೂಪ್ B ಅಂದರೆ PDOಗಳನ್ನು ಸಸ್ಪೆಂಡ್ ಮಾಡೋದಾಗಲಿ ಏನೇ ಮಾಡೋದಾಗಲಿ ನಮ್ಮ ಹತ್ರ ಅಧಿಕಾರ ಇಲ್ಲ, ಮೊನ್ನೆ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಮ್ಮ CEO ಸಾಹೇಬರು ಉಲ್ಲೇಖವಾಗಿ ಹೇಳಿದ್ರು. ಆಮೇಲೆ ಈ ಪಾರ್ಟಿ ಕೆಲಸ ಮಾಡೋರ್ಗೆ ಶಿಕ್ಷೆ ಏನು, ಮೊದಲು ಸ್ಕ್ರೂಟಿನಿ ಆಗುತ್ತೆ. ಆಮೇಲೆ ಸ್ಕ್ರೂಟಿನಿ ಆದ ತಕ್ಷಣ ಅವರು ಗಿಲ್ಟಿನಾ ನಾನ್ ಗಿಲ್ಟಿನಾ ಅನ್ನುವಂಥ ಪ್ರೂವ್ ಮಾಡಬೇಕಾಗತ್ತಂತೆ. ಸೊ ಇವೆಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಶಿಂದೆ ಸಾಹೇಬರು ಹೇಳಿದರು ನಮಗೆ. ಸೊ ಇವಾಗ ಪ್ರಶ್ನೆ ಏನಪ್ಪ ಅಂತಂತಂದರೆ, ಯಾಕೆ ಈ ಪಾರ್ಟಿ ಅಂದರೆ ಇಷ್ಟೊಂದು ರೂಲ್ಸ್ಗಳು, ಒಮ್ಮೆ ಎಕ್ಸಾಮ್ ಬರೆದ್ಬಿಟ್ಟು ಆ ಕುರ್ಚಿ ಮೇಲೆ ಕುತ್ಕೊಂಡ್ಬಿಟ್ರೆ ಮುಗಿದೋಯ್ತಾ? PDO ಸಾಹೇಬರಾಗಲಿ ಯಾರೇ ಆಗಲಿ ನಾನು ಕೇಳ್ತಿರೋದು, ಅವ್ರೇನಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಏನಕ್ಕಿಲ್ಲ? ಏನಾದರೂ ಅವರು ಕೆಲಸ ಮಾಡದೆ ಹೋದರೆ ಅವ್ರ ಮೇಲೆ ಆ್ಯಕ್ಷನ್ಸ್ ಏನು? ಹೌದು, ನಾವು ಇದನ್ನು ಕೂಡ ಹೇಳಿದ್ವಿ, ಇಟ್ಸ್ ಅಪ್ರಿಷಿಯೇಬಲ್. ವಾರದಲ್ಲಿ ವಾರಾನುಗಟ್ಟಲೆ VCಗಳನ್ನು ಮಾಡ್ತಾ ಪ್ರತಿಯೊಬ್ಬರು EOಗಳಿಗೆ PDO ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳಿಗೆ ಒಳ್ಳೆಯದಾದಂತಹ ಕಾರ್ಯಗಳನ್ನು ಹೇಳ್ತಿರ್ತಾರೆ. ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ನೀವು ಈ ಪಾರ್ಟಿ ಕೆಲಸ ಮಾಡಬೇಕು, ಇದನ್ನು ಕೆಲಸ ಮಾಡಬೇಕು, ಹಾಗೆ ಹೀಗೆ, ಈ ಕೆಲಸ ಮಾಡದೆ ಹೋದರೆ ಹೀಗಾಗುತ್ತೆ, ಇದನ್ನು ಕೆಲಸ ಮಾಡಲೇಬೇಕು. ಮೇಲ್ಗಡೆಯಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಹೊಸ ಯೋಜನೆಗಳು ಬಂದರೂ ಕೂಡ ಅದನ್ನು ಚೆನ್ನಾಗಿ ಕೆಲಸ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ CEO ಸಾಹೇಬರು DC ಸಾಹೇಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಅಲ್ಟಿಮೇಟಮ್ ಆಗಿ ಗ್ರೌಂಡ್ ಲೆವೆಲಲ್ಲಿ ಇಳಿದು ನೋಡಿದಾಗ ಅಲ್ಲಿ ಯಾವುದೇ ರೀತಿ ಕೆಲಸಗಳಿಲ್ಲ. ಕೇಳಿದಾಗ ಏನು ಹೇಳ್ತಾರೆ, ಸಿಬ್ಬಂದಿಗಳಿಲ್ಲ, ಅವರಿಲ್ಲ, ಇವರಿಲ್ಲ ಅನ್ನೋವಂತಹ ಮಾತುಗಳನ್ನು ಹೇಳ್ತಾರೆ. ಸೊ ಕೆಲಸ ಮಾಡದೇ ಇದ್ದರೆ ಏನು, ಕೆಲಸ ಮಾಡದೇ ಇದ್ದರೆ ಏನು? ಅದೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡಬೇಕಾದ್ರೆ ಟಾರ್ಗೆಟ್ ರೀಚ್ ಆಗದೆ ಹೋದರೆ ಟರ್ಮಿನೇಟ್ ಮಾಡಿ ಹೋಗಿಬಿಡ್ತಾರೆ. ಟ್ಯಾಕ್ಸ್ ಪೇಯರ್ ಅಮೌಂಟ್ಸನ್ನು ಟ್ಯಾಕ್ಸ್ ಏನಂತೀರ ನೀವು, ಕಷ್ಟಪಟ್ಟು GST ಆಗಲಿ ಅಂದರೆ CGST SGST ಆಮೇಲೆ ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ, ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ಹೆಂಗಾಗೈತಪ್ಪ ಅಂತಂದರೆ, ಉತ್ತರ ಕರ್ನಾಟಕದ ಲ್ಯಾಂಗ್ವೇಜಲ್ಲಿ ಒಂದು ಮಾತು ಹೇಳ್ತಾರೆ, ಹಾವ ಬಡ್ದು ಹದ್ದಿಗೆ ಹಾಕುವುದು. ಅಂದರೆ ಆ ಹದ್ದಿದ್ದು ಕೆಲಸ ಮಾಡಲ್ಲ, ಆದಿದ್ದು ಯಾವುದೇ ರೀತಿಯಾದಂಥ ಬೇಟೆ ಆಡಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಮತ್ತೆ ಹಾವ ಬಡ್ದು ಹಾಕಬೇಕು. ಬಡವರ ದುಡ್ಡನ್ನು, ಓಕೆನಾ, ಬಡವರ ದುಡ್ಡನ್ನು ಯೂಸ್ ಮಾಡಿಕೊಂಡು ಬಡವರಿಗೆ GST ತುಂಬಿಸ್ತಾ, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ತುಂಬಿಸ್ತಾ, ಎಲ್ಲ ಮಾಡ್ತಾ ಯಾರಿಗೆ ಹಾಕ್ತವ್ರೆ? ಕಾಮ್ಚೋರ್ ಅಧಿಕಾರಿಗಳಿಗೆ ಹಾಕ್ತವ್ರೆ. ಕಾಮ್ಚೋರ್ ಅಧಿಕಾರಿಯಿಂದ ಸೆನ್ಸ್ ದಟ್ ಏನಪ್ಪ, ಕೆಲಸ ಮಾಡದೇ ಇರೋ ಅಧಿಕಾರಿಗಳಿಗೆ ಇವರು ಪೇಮೆಂಟನ್ನು ಕೊಟ್ಟು ಇಟ್ಕೊತಿದ್ದಾರೆ. ವಾಪಸ್ ಅವ್ರನ್ನೇನಾದರೂ ಸಸ್ಪೆಂಡ್ ಮಾಡಲಿ ಏನೇ ಮಾಡಲಿ ಮನೇಲಿ ಕೂರಿಸ್ಬಿಟ್ಟು ಮತ್ತೆ 50% 75% ಸ್ಯಾಲ್ರಿ ಕೊಡ್ತಾರೆ. ಏನಕ್ಕೆ? ವೈ? ಟ್ಯಾಕ್ಸ್ ಪೇಯರ್ ಅಮೌಂಟನ್ನು ಈ ಪಾರ್ಟಿ ವೇಸ್ಟ್ ಮಾಡೋದಕ್ಕೆ? ನಾವು ನಿಮಗೆ ಓಪನ್ ಆಗಿ ಹೇಳ್ತೀವಿ, ಅದರದ ಎಲ್ಲ ಫುಟೇಜಸ್ಗಳನ್ನು ನಾವು ನಿಮಗೆ ಇದ್ರ ಪ್ರಚಾರ ಮಾಡ್ತೀವಿ, ಪ್ರಸ್ತುತವನ್ನು ಕೊಡ್ತೀವಿ ನಾವು. ಆ ಫುಟೇಜಸ್ಸಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂದರೆ ಬೋರಿಂದ ನೀರು ಲಿಫ್ಟ್ ಆಗಿ ಸಿಂಟೆಕ್ಸಿಗೆ ಬಂದುಬೀಳುತ್ತೆ. ಆ ಸಿಂಟೆಕ್ಸ್ದು ಮೇಲ್ಗಡೆ ಟೋಪನ್ ಹಾರೋಗ್ಬಿಟ್ಟೈತೆ ಪಾಮಲ್ದಿನ್ನಿ ಗ್ರಾಮದಲ್ಲಿ. ಅದನ್ನು ಹೇಳ್ತಿದ್ದೀನಿ ನಾನು ನಿಮಗೆ. ಇವಾಗ
ಮೇಲ್ಗಡೆಯಿಂದ ಟೋಪನ್ ಆರೋಗ್ಬಿಟ್ಟೈತೆ. ಆ ಒಂದು ಸಿಂಟ್ಯಾಕ್ಸ್ನಲ್ಲಿ ಯೂಸ್ಡ್ ಕಾಂಡಮ್ ಪ್ಯಾಕೆಟ್ಸ್ಗಳು ಬಿದ್ದಿವೆ, ಯೂಸ್ಡ್ ಕಾಂಡಮ್ಸ್ ಬಿದ್ದಿವೆ. ಅದ್ರ ಜೊತೆಗೆ ಏನಂತೀರ ನೀವು, ಪ್ಲಾಸ್ಟಿಕ್ಡ್ ಇವು ಸ್ಟಿಂಗ್ ಆಗಲಿ ಏನೇ ಬರ್ತಾವಲ್ಲ, ನಾವು ಇಲ್ಲಿ ಯಾವುದೇ ವಿಜ್ಞಾಪನೆ ಮಾಡ್ತಾ ಇಲ್ಲ. ಬಟ್ ಆಮೇಲೆ ಗುಟ್ಕಾ ಪ್ಯಾಕೆಟ್ಗಳು, ಯೂಸ್ಡ್ ಗುಟ್ಕಾ ಪ್ಯಾಕೆಟ್ಗಳು ಬಿದ್ದಿವೆ ಹರಿದೋಗದಂತಹ. ಆಮೇಲೆ ಸಾರಾಯಿ ಪ್ಯಾಕೆಟ್ಗಳು ಎಲ್ಲ ಬಿದ್ದಿವೆ ಆ ಒಂದು ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್ನಲ್ಲಿ. ಅದರಿಂದ ಪಾರಾಗಿ ಫಿಲ್ಟ್ರಿಗೆ ಬರುತ್ತೆ. ಫಿಲ್ಟ್ರ್ ಆ ನೀರನ್ನೇ ಇಡೀ ಊರಿನ ಜನತೆ ಎಲ್ಲ ಕುಡಿಯುತ್ತೆ. ಯಾವ ಪಾಟಿ ಇನ್ಫೆಕ್ಷನ್ ಆಗುತ್ತೆ ಗೊತ್ತಾ ನಿಮಗೆ? ಅದೆಲ್ಲ ಹೋಗಿ ಮುಂಡ ಮೋಸ್ತು. ಇವರೇ ಅಧಿಕಾರಿ ವರ್ಗಗಳೇ ಬಂದಾಗ ಶೌಚಾಲಯಕ್ಕೆ ಹೋಗೋ ಪಕ್ಕದಲ್ಲೇ ಮಾಡ್ಕೊಂಡಿದ್ದಾರೆ ಶೌಚಾಲಯ. ಆ ಶೌಚಾಲಯ ಹಳದಿಗಟ್ಟೈತೆ. ಯಾರಾದರೂ ಅಲ್ಲಿ ಒಳಗಡೆ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಅದು ಎಕ್ಸಾಕ್ಟಾಗಿ ನಿಮ್ಗೆ ಹೇಳ್ಬೇಕಂತಂದರೆ ಇನ್ಫೆಕ್ಟೆಡ್ ಏರಿಯಾಸ್, ಇನ್ಫೆಕ್ಟೆಡ್ ಅದು. ಇಷ್ಟೆಲ್ಲ ಆದರೂ ಕೂಡ ಎಚ್ಚೆತ್ಕೊಳ್ಳದೆ ವಾಪಸ್ಸು ಅದನ್ನು ಸ್ಕ್ರೂಟಿನಿ ಮಾಡಬೇಕಂತೆ. ಆಮೇಲೆ ಅವರು ತಪ್ಪಿತಸ್ಥರು ಹೌದೋ ಅಲ್ವೋ ನೋಡಬೇಕಂತೆ. ಯಾಕೆ ಸರ್? ಕೆಲಸ ಮಾಡದೆ ಹೋದರೆ ಪ್ರೂಫ್ಸ್ಗಳಿದ್ದರೆ ಏನಕ್ಕೆ ಕ್ವಿಕ್ ಆ್ಯಕ್ಷನ್ ಆಗಲ್ಲ ಈ ದೇಶದಲ್ಲಿ? ವೀಕ್ಷಕರೇ, ತಮಗೂ ಕೂಡ ಇದೇ ರೀತಿಯಾದಂತಹ ಮಾಹಿತಿಗಳನ್ನು ನಾವು ನೀಡ್ತಾ ಇರ್ತೀವಿ. ಇದು ಹೋರಾಟ ನಿರಂತರವಾಗಿರೋದೇ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.